ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಮೇಲೆ ಪ್ರಭಾವ ಬೀರುವಂತಹ ಪ್ರಯತ್ನ ಆಯ್ತಾ ಅನ್ನೋದಕ್ಕೆ ಪೊಲೀಸರು ಉತ್ತರವನ್ನ ಹುಡುಕಿದ್ದಾರೆ. ಪುನೀತ್ ಜೊತೆಗೆ ಸಂಪರ್ಕದಲ್ಲಿ ಇದ್ದ ಗೌರವ್ ಶೆಟ್ಟಿ ಪ್ರತ್ಯಕ್ಷವಾಗಿದ್ದಾನೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ವಿಜಯಲಕ್ಷ್ಮಿ ಜೊತೆಗೆ ಗೌರವ್ ಶೆಟ್ಟಿ ಕಾಣಿಸಿಕೊಂಡಿರುವಂತೆ. ಪ್ರಕರಣ ದಾಖಲಾದ ದಿನದಿಂದ ಗೌರವ್ ಶೆಟ್ಟಿ ನಾಪತ್ತೆಯಾಗಿದ್ದ. ಆರೋಪಿ ಪುನೀತ್ ಜೊತೆ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಸಂಪರ್ಕವನ್ನ ಹೊಂದಿದ್ರು ಅನ್ನುವಂತಹ ಆರೋಪಕ್ಕೆ ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಹುಡುಕ್ತಿದ್ದಾರೆ. ಎಫ್ಎಸ್ಎಲ್ ನಿಂದ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ವಾಟ್ಸ್ಆಪ್ ಮೂಲಕ ಪುನೀತ್ ಜೊತೆ ಸಂಪರ್ಕದಲ್ಲಿ ಇದ್ದ ಗೌರವ್ ಮತ್ತು ಕಿರಣ್ ರೆಡ್ಡಿ. ಗೌರವ್ ಶೆಟ್ಟಿ ಬಂಧನ ಆದ್ರೆ ಪ್ರಕರಣಕ್ಕೆ ಹೊಸ ತಿರುವು ಸಿಗುತ್ತೆ. ಮಂಗಳೂರಿನಲ್ಲಿ ಸದ್ಯಕ್ಕೆ ಗೌರವ್ ಶೆಟ್ಟಿ ಪ್ರತ್ಯಕ್ಷವಾಗಿದ್ದಾರೆ. ಈಗ ಗೌರವ್ ಶೆಟ್ಟಿ ಅರೆಸ್ಟ್ ಆಗ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಯಾಕೆಂದ್ರೆ ಗೌರವ್ ಶೆಟ್ಟಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಿದ್ದಾರೆ. ಆತ ಅರೆಸ್ಟ್ ಆದ್ರೆ ಈ ಪ್ರಕರಣಕ್ಕೆ ಮತ್ತಷ್ಟು ಹೊಸ ತಿರುವು ಸಿಕ್ಕಂತಾಗುತ್ತೆ. ಇದರಿಂದ ದರ್ಶನ್ಗೂ ಕೂಡ ಅವನ ಸಂಪರ್ಕ ಬೆಳೆಸಿದ್ದ ಸಾಕ್ಷ್ಯಾಧಾರಗಳ ಮೇಲೆ ಪ್ರಭಾವವನ್ನ ಬೀರ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನುವಂಥದ್ದು ಸಾಬೀತಾದ್ರೆ ದರ್ಶನ್ಗೆ ಈ ಒಂದು ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸಾಕ್ಷಿ ಮೇಲೆ ಪ್ರಭಾವ ಬೀರುವಂತಹ ಪ್ರಯತ್ನ ನಡೆದಿದೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಗೌರವ್ ಶೆಟ್ಟಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಎಫ್ಎಸ್ಎಲ್ ವರದಿಯನ್ನ ಇಟ್ಕೊಂಡು ಗೌರವ್ ಶೆಟ್ಟಿಯನ್ನ ಕೂಡ ಬಂಧನ ಮಾಡಿ ಸಾಕ್ಷ್ಯಾಧಾರಗಳ ಕಲೆ ಹಾಕಿ ಆತ ಆರೋಪಿ ಪುನೀತ್ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಎನ್ನುವಂಥದ್ದು ಒಂದು ಪಕ್ಷ ಸಾಬೀತಾದ್ರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಪಕ್ಕ ಆಗುತ್ತೆ. ಸದ್ಯಕ್ಕೆ ಏರ್ಪೋರ್ಟ್ ನಲ್ಲಿ ಗೌರವ್ ಶೆಟ್ಟಿ ಕಾಣಿಸಿಕೊಂಡಿದ್ದಾನೆ. ಅದು ಅಲ್ಲದೆ ಏರ್ಪೋರ್ಟ್ ಅಲ್ಲಿ ವಿಜಯಲಕ್ಷ್ಮಿ ಜೊತೆಗೆ ಕಾಣಿಸಿಕೊಂಡಿರುವಂತದ್ದು ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಿದ್ದೀವಿ. ವಿಜಯಲಕ್ಷ್ಮಿ ಮತ್ತು ಗೌರವ್ ಶೆಟ್ಟಿ ಶೇಕ್ ಹ್ಯಾಂಡ್ ಕೊಟ್ಟು ಒಟ್ಟಿಗೆ ತೆರಳಿದ್ದಾರೆ. ಹೀಗಾಗಿ ಗೌರವ್ ಶೆಟ್ಟಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಪ್ರಕರಣ ದಾಖಲಾದ ದಿನದಿಂದ ಕೂಡ ಈ ಗೌರವ್ ಶೆಟ್ಟಿ ನಾಪತ್ತೆಯಾಗಿದ್ದ. ಈತನಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಆರೋಪಿ ಪುನೀತ್ ಜೊತೆಗೆ ಈತ ಸಂಪರ್ಕದಲ್ಲಿ ಇರುವಂತದ್ದು ಕೂಡ ಸಾಬೀತಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮತ್ತು ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕಿಶನ್, ಯಾವ ರೀತಿಯಾಗಿ ಗೌರವ್ ಶೆಟ್ಟಿ ಪ್ರತ್ಯಕ್ಷ ಆಗಿರುವಂತದ್ದು, ಆತನನ್ನ ಬಂಧನ ಆಗುವಂತಹ ಸಾಧ್ಯತೆ ಇದೆಯಾ, ಹೇಗೆ? ಚೈತ್ರ, ಈಗಾಗಲೇ ಮಂಗಳೂರಿನ ಏರ್ಪೋರ್ಟಿಗೆ ನಿನ್ನೆ ಬೆಳಗ್ಗೆ ವಿಜಯಲಕ್ಷ್ಮಿ ಅವರು ಬರುವಂತಹ ಸಂದರ್ಭದಲ್ಲಿ ಇದೇ ಗೌರವ್ ಶೆಟ್ಟಿ ಅವರನ್ನ ಸ್ವಾಗತ ಮಾಡೋಕೆ ಏರ್ಪೋರ್ಟ್ಗೆ ಹೋಗ್ತಾನೆ. ಅದ್ರ ಜೊತೆಗೆ ಹಲವಾರು ಜನ ಇರ್ತಾರೆ. ಅವರೆಲ್ಲರೂ ಕೂಡ ಉದ್ಯಮಿಗಳು, ಜೊತೆಗೆ ಮಂಗಳೂರಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ನಡೆಸುವಂಥವ್ರು. ಈ ಗೌರವ್ ಶೆಟ್ಟಿ ಕೂಡ ಮಂಗಳೂರು ಮೂಲದವನು. ದರ್ಶನ್ ಅವರ ಆತ್ಮೀಯ ಕೂಡ ಆಗಿದ್ದ. ಈ ಹಿಂದೆ ಕೂಡ ದರ್ಶನ್ ಮಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಮಾಡೋಕೆ ಇದೇ ಅವರ ಸ್ನೇಹಿತರ ಬಳಗ ಹೋಗ್ತಾ ಇತ್ತು. ಹಲವು ಬಾರಿ ನಾವು ಗಮನಿಸಿದ್ದೇವೆ, ದರ್ಶನ್ ಅವರು ಮಂಗಳೂರಲ್ಲಿ ಸ್ಟೇ ಆದಂಥ ಸಂದರ್ಭದಲ್ಲಿ ಈ ಫ್ರೆಂಡ್ ಸರ್ಕಲ್ ಜೊತೆ ಅವರು ಇದ್ದಂಥದ್ದು. ನಿನ್ನೆ ವಿಜಯಲಕ್ಷ್ಮಿ ಅವರು ಬರುವಂಥ ಸಂದರ್ಭದಲ್ಲಿ ಕೂಡ ದರ್ಶನ್ ಅವರ ಹಳೆ ಫ್ರೆಂಡ್ ಸರ್ಕಲ್ಲೇ ಹೋಗಿ ವಿಜಯಲಕ್ಷ್ಮಿ ಅವರನ್ನ ಸ್ವಾಗತ ಮಾಡಿರುವಂಥದ್ದು. ಮಂಗಳೂರಿನ ಏರ್ಪೋರ್ಟ್ನಲ್ಲಿ ನಿನ್ನೆ ಬೆಳಗಿನ ವೇಳೆಗೆ ಸ್ವಾಗತ ಮಾಡ್ತಾ ಇರುವಂಥದ್ದು. ಒಂದು ವಿಡಿಯೋ ವೈರಲ್ ಆಗಿದೆ. ಅದು ವಿಜಯಲಕ್ಷ್ಮಿ ಅವರ ಜೊತೆ ಬಂದಂಥವರೇ ತೆಗೆದಂಥ ವಿಡಿಯೋ. ಆ ವಿಡಿಯೋ ಈಗ ಗೌರವ್ ಶೆಟ್ಟಿಗೆ ಮುಳುವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಒಂದು ಕಡೆ ಪೊಲೀಸರು ಅವರನ್ನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಡುಕ್ತಾ ಇದ್ದಾರೆ. ಪೊಲೀಸರಿಗೆ ಸಿಗದ ಗೌರವ್ ಶೆಟ್ಟಿ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಹೇಗೆ ರಾಜಾರೋಷವಾಗಿ ಪತ್ತೆಯಾಗಿದ್ದು, ಜೊತೆಗೆ ವಿಜಯಲಕ್ಷ್ಮಿ ಅವರನ್ನ ವೆಲ್ಕಮ್ ಮಾಡೋಕೆ ಆತ ಬಂದಿದ್ದಾದ್ರೆ ಅವರಿಗೂ ಮತ್ತು ವಿಜಯಲಕ್ಷ್ಮಿಗೂ ಅಥವಾ ದರ್ಶನಿಗೂ ಏನ್ ಸಂಬಂಧ ಎಂಬರ ಬಗ್ಗೆ ಕೂಡ ತನಿಖೆಗಳು ಕೂಡ ಆಗಬೇಕಾಗಿದೆ. ನಿನ್ನೆ ವಿಜಯಲಕ್ಷ್ಮಿ ಬಂದು ಮಂಗಳೂರಲ್ಲಿ ಹಲವು ಕ್ಷೇತ್ರಗಳಿಗೆ, ಅದು ಕೊರಗಜ್ಜನ ಕ್ಷೇತ್ರ ಆಗಿರ್ಬೋದು, ಸಂಜೆ ವೇಳೆ ಮಂದಾರಬೈಲು ಕ್ಷೇತ್ರ ಆಗಿರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿದ್ದಾರೆ. ಹಲವು ಕಡೆ ಗೌಪ್ಯತೆಯನ್ನು ಕಾಪಾಡಲಾಗಿದೆ. ಜೊತೆಗೆ ಇದು ಖಾಸಗಿ ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಗೌರವ್ ಶೆಟ್ಟಿ ಅತ್ಯಂತ ಪ್ರಮುಖ ಆರೋಪವನ್ನೇ ಎದುರಿಸ್ತಿರುವಂತಹ ವ್ಯಕ್ತಿ. ಹಾಗಾಗಿ ವಿಜಯಲಕ್ಷ್ಮಿ ಅವರನ್ನ ಸ್ವಾಗತ ಮಾಡೋಕೆ ಏರ್ಪೋರ್ಟಿಗೆ ಬಂದಂಥದ್ದು ಬಹಳ ಕುತೂಹಲವನ್ನು ಕೇಳಿಸಿದೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಗೌರವ್ ಶೆಟ್ಟಿಗೆ ತಲಾಶ್ ಬೀಸಿರುವಂಥದ್ದು. ಚೈತ್ರ,
ಓಕೆ, ಹಾಗೆ ಸಂಪರ್ಕದಲ್ಲಿ ಕಿಶನ್ ಶೆಟ್ಟಿ. ಮಾದೇಶ್, ಇನ್ನು ಏನಾದ್ರೂ ಈಗ ಈ ಗೌರವ್ ಶೆಟ್ಟಿ ಅರೆಸ್ಟ್ ಆದ್ರೆ ದರ್ಶನ್ಗೆ ಯಾವ ರೀತಿ ಇದರಿಂದ ಸಂಕಷ್ಟ ಎದುರಾಗುತ್ತೆ? ಈ ಪ್ರಕರಣದ ಮುಂದಿನ ಹಂತ ಯಾವ ರೀತಿ ಇರುತ್ತೆ? ಚೈತ್ರ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಸಾಕ್ಷಿಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಇಬ್ಬರು ಕೂಡ ಪುನೀತ್ನ ಮೂಲಕ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿರುವಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ ಪ್ರೂವ್ ಆಗಿದೆ. ಯಾಕಂದ್ರೆ ವಾಟ್ಸಪ್ ಕಾಲ್ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ FSL ರಿಪೋರ್ಟ್ ಕೂಡ ಬಂದಿದೆ. ಹೀಗಾಗಿ FSL ರಿಪೋರ್ಟ್ನಲ್ಲಿ ಪುನೀತ್ಗೆ ವಾಟ್ಸಪ್ ಕರೆ ಮಾಡಿರುವಂಥವ್ರು ಇದೇ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಇಬ್ರು ಕೂಡ ವಾಟ್ಸಪ್ ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ರು ಅಂತೇಳಿ ಗೊತ್ತಾಗಿದೆ. ಇದರ ಜೊತೆಗೆ ಅದಕ್ಕೂ ಮುನ್ನ ಅಂದ್ರೆ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ವಾಟ್ಸಪ್ ಕಾಲ್ ಮಾಡೋದಕ್ಕೂ ಮುನ್ನ ಓರ್ವ ಮಹಿಳೆ ಕೂಡ ಮಾಡಿದ್ರು. ಆಕೆ ಪ್ರಭಾವಿ ಮಹಿಳೆ ಅಂತ ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು. ಸದ್ಯಕ್ಕೆ ಇಬ್ರು ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಇಬ್ರು ಕೂಡ ಕರೆ ಮಾಡಿರೋದು ಕನ್ಫರ್ಮ್ ಆಗಿರೋದ್ರಿಂದ ಅವರಿಬ್ಬರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಪುನೀತ್ ಅರೆಸ್ಟ್ ಮಾಡಿ, ಪುನೀತ್ ಆಗಿರ್ಬೋದು ಮತ್ತೆ ಮತ್ತೋರ್ವ ಇಬ್ಬರು ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಅವರ ಕಂಪ್ಲೀಟ್ ಆಗಿ ಅವರ 3 ಜನರ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈಗಾಗಲೇ ದೂರು ನೀಡಿರುವಂತಹ ಸಂದೀಪ್ ಏನಿದ್ದಾರೆ ಇವರು ಕೂಡ ಯಾರು ಕರೆ ಮಾಡಿದ್ರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾವಾಗ ಕಿಡ್ನಾಪ್ ಮಾಡಲಾಗಿತ್ತು, ಹೇಗೆ ಅವರನ್ನು ಕಿಡ್ನಾಪ್ ಮಾಡಿ ಮತ್ತೆ ಏನೆಲ್ಲ ಬೆದರಿಕೆ ಹಾಕಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಪೊಲೀಸರು ಮುಂದೆ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ 3 ಜನ ಆರೋಪಿಗಳು ಕೂಡ ಅವರ ಮೊಬೈಲ್ ನಲ್ಲಿ ಈ ರೀತಿಯಾದಂತಹ ಒಂದಷ್ಟು ಅಂಶಗಳು ಪತ್ತೆಯಾಗಿರೋದ್ರಿಂದ ಮುಂದಿನ ಹಂತದಲ್ಲಿ ಗೌರವ್ ಶೆಟ್ಟಿ ಆಗಿರ್ಬೋದು ಮತ್ತೆ ಕಿರಣ್ ರೆಡ್ಡಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಇನ್ನೋರ್ವ ಆರೋಪಿ ಕೂಡ ಇದರಲ್ಲಿ ಇದ್ದಾನೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಹೀಗಾಗಿ ಇವರ ಹಿಂದೆ ಇರೋದು ಓರ್ವ ಪ್ರಭಾವಿ ಮಹಿಳೆ ಅನ್ನೋಂಥದ್ದು ಕೂಡ ಈಗಾಗಲೇ ಪೊಲೀಸರಿಗೆ ಪ್ರೈಮ್ ಸಸ್ಪೆಕ್ಟ್ ಆಗಿದೆ. ಹೀಗಾಗಿ ಅವರಿಬ್ಬರನ್ನ ಇಷ್ಟು ದಿನಗಳ ಕಾಲ ನೋಟಿಸ್ ಕೊಟ್ಟರು ಕೂಡ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಅನ್ನು ಮಾಡಲಿಲ್ಲ. ಜೊತೆಗೆ ಪುನೀತ್ಗೆ ಕರೆ ಮಾಡಿರುವಂಥದ್ದು ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಗೊತ್ತಾಗಿದೆ. ಮತ್ತೊಂದು ತಾಂತ್ರಿಕ ಸಾಕ್ಷ್ಯವನ್ನ ಕಲೆ ಹಾಕುವಂತ ಕೆಲಸವನ್ನ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ. ಆ ಒಂದು ತಾಂತ್ರಿಕ ಸಾಕ್ಷ್ಯ ಕಲೆ ಹಾಕಿದ ನಂತರ ನೇರವಾಗಿ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ನೇರವಾಗಿ ಕಾನ್ಫರೆನ್ಸ್ ಕಾಲ್ ಮೂಲಕ ಇವರು ಬೆದರಿಕೆ ಹಾಕಿರೋದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಕಿಡ್ನಾಪ್ ಮಾಡಿದ್ದು ಪುನೀತ್ ಆಗಿದ್ರು ಕೂಡ ಅವರ ಹಿಂದೆ ಪುನೀತ್ನ ಹಿಂದೆ ಯಾರಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿದಾಗ ಇದೇ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಅನ್ನೋಂಥವ್ರು ಈಗಾಗಲೇ ಗೊತ್ತಾಗಿದೆ. ಅವರ ಹಿಂದೆ ಓರ್ವ ಮಹಿಳೆ ಇದ್ದಾಳೆ ಅಂತ ಕೂಡ ಈಗಾಗಲೇ ಗೊತ್ತಾಗಿದೆ. ಸದ್ಯಕ್ಕೆ ಪೊಲೀಸರಿಗೆ ಪ್ರೈಮ್ ಸಸ್ಪೆಕ್ಟ್ ಆಗಿ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಇದ್ದಾರೆ. ಅವರು ಅರೆಸ್ಟ್ ಆದ್ರೆ ಮತ್ತೆ ಅವರಿಂದ ಯಾರಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆಯನ್ನು ಕೂಡ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದಾದ್ಮೇಲೆ ಈ ಎಲ್ಲ ಅಂಶಗಳು ಕೂಡ ನೇರವಾಗಿ ದರ್ಶನ್ಗೆ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಾಕ್ಷಿಯ ಒಂದು ಮಾಹಿತಿ ಯಾರಿಂದ ಇಲ್ಲಿ ಬೇರೆಯವರಿಗೆ ಮಾಹಿತಿ ಸಿಕ್ಕಿರುತ್ತೆ ಅಥವಾ ಬೇರೆ ಅಕ್ಯೂಸ್ಡ್ಗಳಿಗೆ ಅಂದ್ರೆ ಬೆದರಿಕೆ ಹಾಕಿರುವಂತ ಅಕ್ಯೂಸ್ಡ್ಗಳಿಗೆ ಹೇಗೋಯ್ತು? ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಓರ್ವ ಸಾಕ್ಷಿ ಪುನೀತ್ ಆಗಿರ್ತಾನೆ. ಜೊತೆಗೆ ಈ ಪುನೀತ್ ಬೇರೆ ಯಾರು ಅಲ್ಲ, ದರ್ಶನ್ ಕುಟುಂಬಕ್ಕೆ ಆತ್ಮೀಯ ಆದಂತ ವ್ಯಕ್ತಿ ಇರ್ತಾನೆ, ಅವ್ರ ಮನೆಯಲ್ಲಿ ಕೆಲಸ ಮಾಡಿರ್ತಾನೆ. ಹೀಗಾಗಿ ದರ್ಶನ್ ಅವರ ಅತ್ಯಾಪ್ತರಿಂದಲೇ ಈ ಒಂದು ಬೆದರಿಕೆ ಹಾಕಿರೋದು ಏನಾದರೂ ಕನ್ಫರ್ಮ್ ಆದ್ರೆ ಅದು ದರ್ಶನ್ಗೆ ನೇರವಾಗಿ ಪರಿಣಾಮ ಬೀಳುವಂತ ಸಾಧ್ಯತೆ ಇದೆ. ಈಗಾಗಲೇ ಮಾಫಿ ಸಾಕ್ಷಿ ವಿಚಾರ ದರ್ಶನ್ಗೆ ಕಂಟಕವಾಗಿ ಕಾಡ್ತಿದೆ. ಇದರ ಬೆನ್ನಲ್ಲೇ ಈಗ ಸಾಕ್ಷಿಗೆ ಬೆದರಿಕೆ ಹಾಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ದರ್ಶನ್ ಆಪ್ತರೇನಾದ್ರು ಅಥವಾ ಅಲ್ಲಿ ಬೆದರಿಕೆ ಹಾಕಿದ್ದಾರೆ ಅನ್ನೋಂಥ ಪ್ರೂವ್ ಆದ್ರೆ ಆ ಪ್ರಭಾವಿ ಮಹಿಳೆ ಯಾರು ಮತ್ತೆ ಅವ್ರಿಗೂ ಮತ್ತೆ ದರ್ಶನ್ಗೂ ಏನಾದ್ರು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಸಾಕ್ಷಿ ಹಾಕಿದ್ದಂತ ದಿನಗಳಲ್ಲಿ ಆ ಪ್ರಭಾವಿ ಮಹಿಳೆ ಏನಾದ್ರು ದರ್ಶನ್ರನ್ನ ಮೀಟ್ ಆಗುವಂಥದ್ದು ಅದೇನಾದ್ರು ಮಾಡಿದ್ರೆ ಆ ಒಂದು ಆಯಾಮದಲ್ಲೂ ಕೂಡ ದರ್ಶನ್ಗೆ ದೊಡ್ಡ ಕಂಟಕ ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಿದ್ರು. ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಿದ್ರು. ಮುಂದಿನ ಹಂತದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿದೆ. ಚೈತ್ರ, ಧನ್ಯವಾದ ಮಾದೇಶ್ ಮತ್ತು ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.